ಇವತ್ತಿನ ಹಾಸನ ಜಿಲ್ಲೆಯ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಈ ಒಂದು ಸಮಾವೇಶದಲ್ಲಿ ಮೊನ್ನೆ ದಿನ ನಾನು ಸಹೋದರ ರೇವಣ್ಣ ಅವರಿಗೆ ಪ್ರಜ್ವಲ್ ಅವರಿಗೆ ಮಾತನಾಡಿ ಹಾಸನ ಜಿಲ್ಲೆಯ ಕಾರ್ಯಕರ್ತರ ಒಂದು ಸಭೆಯನ್ನ ಇವತ್ತಿನ ದಿನ ಮಾಡತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ದೇನೆ. ಈ ಒಂದು ಮನವಿಗೆ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ಹಿರಿಯರು, ಯುವಕ ಸ್ನೇಹಿತರು, ನನ್ನ ಸಹೋದರಿಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೆ ಒಂದು ಆಶೀರ್ವಾದವನ್ನು ಮಾಡಲಿಕ್ಕೆ ಏನು ಬಂದಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಶಾಸಕ ಮಿತ್ರರು, ಅದರಲ್ಲೂ ಇಬ್ಬರು ಮಾಜಿ ಸಚಿವರು, ಹಾಲಿ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಮತ್ತು ಸಕಲೇಶ್ಪುರದ ಕುಮಾರಸ್ವಾಮಿ ಅವರು, ಸ್ವರೂಪ್ ಅವರು, ಚನ್ನರಾಯಪಟ್ಟಣದ ಬಾಲಣ್ಣ, ಅಲ್ಲಿಂದ ಹೀಗೆ ಹಲವಾರು ನಮ್ಮ ಲಿಂಗೇಶ್ ಅವರು, ಬೇಲೂರಿನ ಮಾಜಿ ಶಾಸಕರು, ಲಿಂಗೇಶ್ ಅವರು ಜಿಲ್ಲೆಯ ಅಧ್ಯಕ್ಷರಿದ್ದಾರೆ. ಎಲ್ಲರೂ ವಿವರವಾಗಿ ಮಾತನಾಡಿದ್ದಾರೆ. ಮತ್ತು ನಮ್ಮ ಅರಸೀಕೆರೆಯ ಕಳೆದ ಚುನಾವಣೆಯ ಅಭ್ಯರ್ಥಿ ಆಗಿದ್ದಂತಹ ಸಹೋದರ ಸಂತೋಷ್ ಅವರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ. ಪ್ರಥಮವಾಗಿ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಕರೆಯತಕ್ಕಂಥ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಉದ್ದೇಶ, ನಮ್ಮ ಸಾಧನೆಗಳನ್ನು, ಈ ಜಿಲ್ಲೆಗೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ನಮ್ಮ ಬೆನ್ನನ್ನು ತಟ್ಕೊಳ್ಳಿಕ್ಕೆ ನಾನು ಈ ಸಭೆಯನ್ನು ಕರೆದಿಲ್ಲ. ಈ ಒಂದು ಮಣ್ಣಿನಲ್ಲಿ ನಾವು ಜನ್ಮ ತಾಳಿ ಈ ಜಿಲ್ಲೆಯ ಋಣವನ್ನು ತೀರಿಸ್ತಕ್ಕಂಥ ಅವಕಾಶಗಳು ಈ ಜಿಲ್ಲೆಯ ಜನತೆ, ಈ ನಾಡಿನ ಜನತೆ ನಮ್ಮ ಒಂದು ಕುಟುಂಬಕ್ಕೆ ಕೊಟ್ಟಾಗ ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ರಾಜ್ಯದ ಸಮಗ್ರ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ರೈತ ಕುಟುಂಬಗಳ ಬದುಕಿನ ಬಗ್ಗೆ ನೀವೇ ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಒಂದು ಭಾವನೆಗಳೇನಿದೆ, ಈ ಒಂದು 91ನೇ ವರ್ಷ ವಯಸ್ಸಿನಲ್ಲೂ ಸಹ ನಡೀಲಿಕ್ಕೆ ಸಮಸ್ಯೆಗಳಿದ್ದರೂ ರಾಜ್ಯಸಭೆಯಲ್ಲಿ ಭಾಗವಹಿಸಿ ರಾಜ್ಯದ ಹಲವಾರು ನೀರಾವರಿಯ ಸಮಸ್ಯೆಗಳ ಬಗ್ಗೆ, ಕೊಬ್ಬರಿ ಬೆಳೆಗಾರರ ಬಗ್ಗೆ ಹಲವಾರು ರೀತಿಯ ಒಂದು ಸದನದಲ್ಲಿ ಗಮನ ಸೆಳೆಸ್ತಕ್ಕಂಥ ಕೆಲಸವನ್ನೇನು ಮಾಡ್ತಾ ಇದ್ದಾರೆ. ಅವರು ನಮಗೆ ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವು ಸಹ ಮುಂದುವರಿದಿರ್ತಕ್ಕಂಥದ್ದು. ಇಂಥ ಒಂದು ಸನ್ನಿವೇಶದಲ್ಲಿ ಏನು ಇವತ್ತು ದೇಶದಲ್ಲಿ ಲೋಕಸಭೆ ಚುನಾವಣೆಯ ದಿನಾಂಕಗಳು ಪ್ರಕಟ ಆಗ್ತಕ್ಕಂಥ ಸಮಯ ಸಮೀಪಿಸ್ತಾ ಇರತಕ್ಕಂಥದ್ದೇನಿದೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯ ಒಂದು ದಿನಾಂಕ ನಿಗದಿ ಆಗೋದಕ್ಕಿಂತ ಮುಂಚೆನೆ ಒಂದು ಪಕ್ಷದ ಕಾರ್ಯಕರ್ತರ ಸಭೆ ಅಂತಕ್ಕಂಥದ್ದು ಒಂದು, ಅದರ ಜೊತೆಯಲ್ಲಿ ಇತ್ತೀಚೆಗೆ ಜೆಡಿಎಸ್ನ ಮತ್ತು ಬಿಜೆಪಿಯ ಒಂದು ಮೈತ್ರಿಯ ಒಂದು ಸಂಬಂಧಗಳು
ಪ್ರಾರಂಭ ಆಗ್ತಕ್ಕಂಥ ಒಂದು ಸನ್ನಿವೇಶಗಳಿಂದ ಪ್ರಾರಂಭ ಆಯಿತು. ಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಮೊದಲನೇ ಸಭೆ ಇರಬೇಕು ಶ್ರೀರಾಮ ದೇವರ ಕಟ್ಟೆನಲ್ಲಿ ಕರೆದಂಥ ಒಂದು ಸಭೆ. ಅವತ್ತು ಬಹುಶಃ ಕಾರ್ಯಕರ್ತರುಗಳು ತಮ್ಮ ಭಾವನೆ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಕಾರ್ಯಕರ್ತರುಗಳ ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಮುಂದಿನ ಲೋಕಸಭಾ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ದೇವೇಗೌಡರು ಪ್ರಕಟ ಮಾಡಿಬಿಟ್ಟಿದ್ದಾರೆ. ನಾನು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಯಾವ ರೀತಿ ಚರ್ಚೆಗಳು ಹಾಸನ ಜಿಲ್ಲೆಯಲ್ಲಿ ನೀವುಗಳು ಏನು ಚರ್ಚೆ ಮಾಡ್ತಾ ಇದ್ದೀರಿ, ನಮ್ಮ ವಿರೋಧಿಗಳು ಏನು ಚರ್ಚೆ ಮಾಡ್ತಾ ಇದ್ದಾರೆ, ಹಾಸನದ ಹೊರಗೆ ರಾಜ್ಯದಾದ್ಯಂತ ಏನು ಚರ್ಚೆ ನಡೀತಾ ಇದೆ, ಇದೆಲ್ಲವನ್ನ ನಾನು ಸೂಕ್ಷ್ಮವಾಗಿ ಪ್ರತಿಯೊಂದು ವಿಷಯಗಳನ್ನು ಬಹಳ ಅತ್ಯಂತ ಗಾಂಭೀರ್ಯವಾಗಿ ತೆಗೆದುಕೊಂಡು ಯಾವೊಂದು ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿ ಯಾವೊಂದು ಕಾಂಗ್ರೆಸ್ನ ಆಡಳಿತ ಪ್ರಾರಂಭ ಆಗಿದೆ, ಈಗಾಗಲೇ 1 ವರ್ಷಗಳನ್ನು ಏನು ಪೂರೈಸ್ತಾ ಇದ್ದಾರೆ, ಪ್ರತಿದಿನ 5 ಗ್ಯಾರಂಟಿಗಳ ಮೇಲೆ ಈಗಾಗಲೇ ಅವರು ಚುನಾವಣಾ ಪ್ರಚಾರಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಬಹುಶಃ ಹಾಸನ ಜಿಲ್ಲೆಯಲ್ಲೂ ಸಹ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಲವಾರು ಜನ ಮಂತ್ರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಲೂ ಸಹ ಪ್ರತಿದಿನ ಒಂದಲ್ಲೂ ಒಂದು ರಾಜ್ಯದ ಒಂದು ಜಿಲ್ಲೆಗಳಲ್ಲೋ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಬಹುಶಃ ನೀವು ಬೆಳಗ್ಗೆ ಪತ್ರಿಕೆ ತೆಗೆದರೂ ಸಹ ಒಂದು ಪುಟದಲ್ಲಿ ಇರಲೇಬೇಕು. ಮುಖ್ಯಮಂತ್ರಿಗಳ ಫೋಟೋ ಒಂದು ಕಡೆ, ಇನ್ನೊಂದು ಕಡೆ ಪೇಪರ್ ಪೆನ್ನು ಕೇಳಿದ್ರಲ್ಲ. ನಮ್ಮ ಜಿಲ್ಲೆ, ನಾನು ಈ ಜಿಲ್ಲೆಯವನು, ಆದರೆ ಇವತ್ತು ರೆಪ್ರೆಸೆಂಟ್ ಮಾಡ್ತಿರತಕ್ಕಂಥದ್ದು ನಾನು ಪ್ರತಿನಿಧಿಯಾಗಿ ರಾಮನಗರ ಜಿಲ್ಲೆನಲ್ಲಿ. ಆ ಜಿಲ್ಲೆಯ ವ್ಯಕ್ತಿಯನ್ನು ನನಗೊಂದು ಪೇಪರು ಪೆನ್ನು ಕೊಡಿ ಅಂತ ಹೇಳಿ ರಾಜ್ಯದ ಜನತೆ ಮುಂದೆ ಮನವಿ ಇಟ್ಟಿದ್ರು. ಪಾಪ ಪೇಪರು ಪೆನ್ನು ಕೊಟ್ಟಿದ್ದಾರೆ ಈಗ ಜನ ಅವರಿಗೆ. ಆ ಪೇಪರು ಪೆನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಈಗಾಗಲೇ ಮನವರಿಕೆ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.